ನಮಸ್ಕಾರ. ನಾನು ರಶ್ಮಿ. ನಮ್ಮೂರು. ನಮ್ಮೂರೆಂದರೆ ಹೆಮ್ಮೆ. ಪ್ರಕೃತಿಯ ಮಡಿಲಲ್ಲಿರುವ ನಮ್ಮೂರು. ಸುತ್ತಲೂ ಹಸಿರು ದಟ್ಟ ಕಾಡು, ಹಳ್ಳ ಕೊಳ್ಳ, ತೋಟ ಗದ್ದೆ, ಬೆಟ್ಟ ಬೇಣ, ಜನಮನ ಎಲ್ಲವೂ ಪರಿಶುದ್ಧ. ಮಧ್ಯ ರೋಡು, ಸುತ್ತಲೂ ಹಸಿರು. ಸ್ವಲ್ಪ ಸೌಲಭ್ಯಗಳ ಕೊರತೆ, ಆದರೆ ಖುಷಿ ಮತ್ತು ನೆಮ್ಮದಿಗೆ ಏನೂ ಕೊರತೆ ಇಲ್ಲ. ಉದ್ಯೋಗದ ಸಲುವಾಗಿ ಊರಿಂದ ಹೊರಗಿರೋ ನನಗೆ ಸಿಟಿಲೆಲ್ಲ ಟ್ರೆಂಡ್ ಇದೆಯಲ್ಲ, ಮೈಂಡ್ ಫ್ರೆಶ್ ಆಗೋಕ್ಕೆ ಹೋಮ್ ಸ್ಟೇಗೆ ಹೋಗಿ ಸ್ಟೇ ಮಾಡ್ಕೊಂಡು ಬರೋದು. ನನಗೆ ಹೋಗಬೇಕು ಅಂತ ಯಾವತ್ತೂ ಅನಿಸಿಲ್ಲ. ನನಗನ್ಸೋದು ಸ್ಟೇ ಮಾಡೋಕ್ಕೆ, ಹೋಮ್ಗೆ ಹೋಗೋಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕು ಅಂತ. ಏಕೆಂದರೆ ಮನೆಯಲ್ಲಿರುವ ನನ್ನವರಾದ ಅಮ್ಮ ಅಪ್ಪನ ನೆನಪು, ಅಣ್ಣ ಅತ್ತಿಗೆ ಮತ್ತು ಮಗ ಅಜ್ಜ ಆಯಿ ಇವರ ಜೊತೆ ಇದ್ದರೆ ಟೈಮ್ ಕಳೆಯೋದೇ ಗೊತ್ತಾಗಲ್ಲ. ಊರಿಗೆ ಹೋಗ್ತಾ ಇದ್ದಾಗೆ ನಮ್ಮೂರಿನ ಪ್ರಕೃತಿ, ಅಲ್ಲಿರುವ ಜನ ಎಲ್ಲವೂ ನಗುಮುಖದಿಂದ ಸ್ವಾಗತಿಸುತ್ತಾರೆ. ಇದೊಂಥರ ಹೋಗ್ತಾ ಹೋಗ್ತಾನೆ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಗ್ರಾಮದಲ್ಲೂ ದೇವಸ್ಥಾನ ಬಹಳ ಮುಖ್ಯವಾಗಿರುವುದಕ್ಕೆ ಹಲವು ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಇವೆ. ಅಂತೆಯೇ ನಮ್ಮೂರಿನಲ್ಲಿ ವಿಘ್ನ ನಿವಾರಕ, ಸಿದ್ಧಿವಿನಾಯಕ ರಕ್ಷಕನಾಗಿ ಮತ್ತು ಆಶೀರ್ವಾದ ನೀಡುವ ಶಕ್ತಿಯಾಗಿ ನೆಲೆಸಿದ್ದಾನೆ. ದೇವಾಲಯವು ಗ್ರಾಮ ಜೀವನದ ಕೇಂದ್ರಬಿಂದು. ಸಭೆ, ಹಬ್ಬ, ಭಜನೆ, ನಿರ್ಧಾರಗಳು ಎಲ್ಲವೂ ದೇವಾಲಯದ ಸುತ್ತಮುತ್ತ ಒಗ್ಗಟ್ಟಿನಿಂದ ನಡೆಯುತ್ತದೆ. ಓವರ್ ಟು ಹರ್ಷಿತಾ ಭಟ್. ಇದು ನಮ್ಮೂರ ಶಾಲೆ, ನಾ ಕಲಿತ ಶಾಲೆ. ಅದೆಷ್ಟೋ ಬಾಲ್ಯದ ಸವಿ ನೆನಪುಗಳು ಇನ್ನು ಮನಸ್ಸಿನಲ್ಲಿ ಅಚ್ಚೊತ್ತಿದಂತಿದೆ. ಇದೇ ಕಾರಿಡಾರ್ನಲ್ಲಿ ಮುಟ್ಟಾಟ, ಇದೇ ಅಂಗಳದಲ್ಲಿ ಬೆಟ್ಟೆ ಆಟ, ಕಬಡ್ಡಿ, ಮೀನ್ಬಲೆ, ವಿಷಾಮೃತ, ಹೀಗೆ ಅದೆಷ್ಟೋ ಆಟಗಳನ್ನು ಆಡಿದ್ದು ನೆನಪಿನ ಬುತ್ತಿಯಲ್ಲಿ ಇನ್ನೂ ಹಾಗೇ ಇದೆ. ಆಟದ ಜೊತೆಗೆ ಸ್ವಲ್ಪ ಕಿತ್ತಾಟ, ಕೀಟಲೆ, ತರಲೆ, ತುಂಟಾಟಗಳನ್ನು ನೆನಪಿಸಿಕೊಂಡರೆ ನಗು ಬರುವುದು ಖಂಡಿತ. ಇದು ನಮ್ಮ ಶಾಲೆಯ ಪಾಕಶಾಲೆ, ಹಾಗೆ ಮೈದಾನ, ಹಲಸಿನ ಮರ, ಹೀಗೆ ಎಕ್ಸೆಟ್ರಾ ಎಕ್ಸೆಟ್ರಾ. ಬದುಕು ಎಂದರೆ ಹೀಗೆ ನಿರಂತರ ಪಯಣ. ಯಾವುದು ಶಾಶ್ವತವಾಗಿ ಉಳಿಯುವುದಿಲ್ಲ, ಉಳಿಯುವುದು ಒಂದೇ. ಇದೇ ಈ ರೀತಿಯ ಹೃದಯ ತಟ್ಟಿದ ನೆನಪು ಮಾತ್ರ. ಸೊ ಇಂತಹ ನೆನಪುಗಳನ್ನು ಆಗಾಗ ನೆನಪಿಸಿಕೊಳ್ಳೋಣ ಅಂತ ಹೇಳ್ತಾ, ನಾನು ಈ ಶಾಲೆಯ ವಿದ್ಯಾರ್ಥಿನಿ ಅಂತ ಹೇಳ್ಕೊಳ್ಳೋಕ್ಕೆ ನಿಜಕ್ಕೂ ಹೆಮ್ಮೆಯ ವಿಷಯ. ಯಾಕೆಂದರೆ ಈ ಶಾಲೆ ಕೇವಲ ಪಠ್ಯಪುಸ್ತಕಗಳ ವಿಷಯವನ್ನಷ್ಟೇ ಕಲಿಸಿಲ್ಲ, ಹಾಗೆ ಜೀವನದ ಪಾಠವನ್ನು ಕೂಡ ಕಲಿಸಿದೆ. ಅದಕ್ಕೆ ನಾನು ಈ ಶಾಲೆಯ ವಿದ್ಯಾರ್ಥಿನಿ ಅಂತ ಹೇಳ್ಕೊಳ್ಳೋಕ್ಕೆ ನಿಜಕ್ಕೂ ಹೆಮ್ಮೆ ಆಗುತ್ತೆ. ಅಂತೂ ಇಂತೂ ಇವತ್ತು ನಮ್ಮೂರಿನ ವಿಡಿಯೋ ಮಾಡೋಕ್ಕೆ ಟೈಮ್ ಕೂಡ ಬಂತು ಅಂತ ಅಂದ್ಕೊಳ್ಬೋದು. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಯಾಕೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ನಮ್ಮೂರಿನ ಸುತ್ತಮುತ್ತಲಿನ ಪ್ಲೇಸಸ್ ಹಾಗೂ ನಾನು ಇನ್ನೂ ಎಕ್ಸ್ಪ್ಲೋರ್ ಮಾಡದಿರುವಂಥ ಪ್ಲೇಸಸ್ಸನ್ನು ವಿಡಿಯೋದಲ್ಲಿ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಸ್ವಲ್ಪ ಭಯ ಇದೆ. ಏನಕ್ಕೆ ಅಂದರೆ ನಮ್ಮೂರು ಕಾಡಲ್ಲಿರೋದ್ರಿಂದ, ಹಾಗೂ ನಾನು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿರೋ ಪ್ಲೇಸಸ್ ಎಲ್ಲ ಕಾಡ ಮಧ್ಯದಲ್ಲಿ ಹೋಗಬೇಕಾಗಿರೋದ್ರಿಂದ ನಾನು ಒಬ್ಬಳೇ ಬೇರೆ ಇದ್ದೀನಿ. ಸೊ ಸ್ವಲ್ಪ ಭಯ ಇದೆ. ಏನೋ ಒಬ್ಬಳೇ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದಂಗಿತ್ತು. ನಾನೇನು ಬಂದಿರೋ ದಂಡಕ್ಕ? ಆಯ್ತು, ನಿನ್ನ ಮಾಡ್ಕೋಬ. ಇರು. ಇವಳು ಹರ್ಷಿತಾ ಅಂತ. ಇವತ್ತು ನಾನು ಮತ್ತು ಹರ್ಷಿತಾ ಇಬ್ಬರು ನಮ್ಮೂರ ಸುತ್ತಮುತ್ತಲ ಇರುವ ಪ್ಲೇಸಸನ್ನು ಕವರ್ ಮಾಡ್ತಾ ಇದ್ದೀವಿ. ನೋಡೋಣ ಎಷ್ಟು ವೀಡಿಯೋದಲ್ಲಿ ಕವರ್ ಮಾಡ್ತೀವಿ ಅಂತ ಗೊತ್ತಿಲ್ಲ, ಆದಷ್ಟು ಕವರ್ ಮಾಡ್ತೀವಿ, ಆಯಿತಾ? ಓಕೆ ನೋಡಿ ಗಾಯ್ಸ್, ನಮ್ಮ ಹರ್ಷಿತಾ ಇರೋದ್ರಿಂದ ನನಗೇನು ಭಯ ಇಲ್ಲ, ಆಯಿತಾ? ಸ್ವಲ್ಪ ಭಯ ಆಗ್ತಿದ್ದು ನನಗೆ. ಇಲ್ಲಿ ಹಾಗೆ ಇದ್ದರೆ. ಹೌದಲ್ಲ, ಡೋಂಟ್ ವರಿ, ಬಾ. ನಮ್ಮ ಹರ್ಷಿತಾ ಇರೋವಲ್ಲ, ಏನಕ್ಕೆ ಭಯ? ಹೇಗೆ 6-7 ಜನ ಅಂತೂ ಬಂದಿದ್ವಾ? ಹಾಂ, ಆ ಸಲ ನಾನು ಬಂದಿದ್ದೆ. ಬಂದಿದ್ಯಾ? ಎಸ್. ಅದಕ್ಕೆ ಅಷ್ಟು ಭಯ. ಹೋ, ಭಯ ಇಷ್ಟಿಲ್ಲ ಆ ಸಲ ಬಂದಾಗ, ಬಟ್ ಇವತ್ತು ಸ್ವಲ್ಪ ಭಯ ಆಗ್ತಿದ್ದಿದ್ರೆ ಎಲ್ಲ. ಹಾಂ, ನೆಕ್ಸ್ಟ್ ಟೈಮ್ ಗ್ಯಾಂಗ್ ಕಟ್ಕೊಂಡು ಬರೋಣ. ನೋಡಿ ನೇಚರ್.
ಸ್ವಿಮ್ಮಿಂಗ್ ಕಲಿಯೋಕೆ ಒಳ್ಳೆ ಜಾಗ. ಈ ಕಡೆ ಮುಂಚೆ ಆದ್ರೆ ಈ ಕಡೆಯಿಂದ ಹೋಗ್ಲಕ್ಕಾಗಿತ್ತು, ಬಟ್ ಇವಾಗ ಹಿಂಗೆ ಈ ಹೋಗಕ್ಕೆ ಕಡೆಯಿಂದ ಅಲ್ಲಿ ಹುಲ್ಲು. ಜೈ ಬಜರಂಗಿ. ಹುಷಾರು, ಇಲ್ಲೆಲ್ಲ ರಾಡಿ ರಾಡಿ ಬಿಟ್ರೆ ಕಷ್ಟ. ವಾವ್, ಇಲ್ಲೂ ರಶ್ಮಿ ಬೀಳ್ತಾ ಇದೆ, ಇಲ್ಲೂ ರಶ್ಮಿ ಇದ್ದಾಳೆ. ವಾವ್, ಎಂಥ ಕಾಂಬಿನೇಷನ್. ಎಂತ ಗೊತ್ತಿದ್ದಾ, ಈ ಪ್ಲೇಸ್ ಅಲ್ಲಿ ನಂಗೆ ತುಂಬಾ ಮೆಮೊರೀಸ್ ಇದ್ದು. ಎಂತ ಅಂದ್ರೆ ಲಾಕ್ಡೌನ್ ಟೈಮಲ್ಲಿ ಎಲ್ಲ ಮನೇಲಿ ಇದ್ದಿದ್ರಲ್ಲ, ಆ ಟೈಮ್ಗೆ ನಾವು ವಾಕಿಂಗ್ ಬರ್ತಿದ್ವಿ. ನಾನು ಮತ್ತೆ ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ವಾಕಿಂಗ್ ಅಂದರೆ ಮನೇಲಿ ಹೇಳ್ಬಿಟ್ಟು ಬರ್ತಿದ್ವಿ. ಹೇಳ್ಬಿಟ್ಟು ಬಂದು ಒಂದು 20 ನಿಮಿಷ ವಾಕ್ ಮಾಡಿದ್ರೆ ಒಂದು 1 ಅವರ್ ಇಲ್ಲೇ ಕುತ್ಕೊಂಡು ಮಾತಾಡಿಕೊಂಡು ಊರಲ್ಲಿರೋ ಎಲ್ಲ ಗಾಸಿಪ್ ಎಲ್ಲ ಮಾಡಿಕೊಂಡು ಫನ್ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಎಲ್ಲ ಹೋಗಿದ್ದೆಲ್ಲ ಇದೆ. ಸಖತ್ ಮೆಮೊರೀಸ್ ಇದೆ. ಅಂದರೆ ಇಲ್ಲಿ ಬಂದು ಕುತ್ಕೊಂಡ್ರೆ 1 ಅವರ್ ಆದ್ರೂ ಎದ್ದು ಹೋಗ್ಬೇಕಂತ ಅನ್ಸೋದೇ ಇಲ್ಲ. ಆಮೇಲೆ ಫುಲ್ ಕಪ್ ಆಗ್ತಿದ್ದಂಗೆ ಮನೇಲಿ ಬೈಸ್ಕೋಬೇಕು ಅಂತ ಎದ್ದು ಹೋಗ್ತಿದ್ವಿ. ಮನ್ಸಿರ್ತಿರ್ಲಿಲ್ಲ, ಆದ್ರೂ ಎದ್ದು ಹೋಗ್ತಿದ್ವಿ. ಮನೇಲಿ ವಾಕಿಂಗ್ ಮಾಡ್ತಿದ್ದಾರೆ ಅನ್ಕೋತಿದ್ರು. ನಮ್ಮಮ್ಮ ಡೈಲಿ ವಾಕಿಂಗ್ ಮಾಡ್ತೀಯಾ, ಯಾಕೆ ಸಣ್ಣ ಆಗ್ತೀಯಾ ಅಂತ ಹೇಳ್ತಿದ್ರು. ಬಟ್ ರೀಸನ್ ಇದೆ, ಇವಾಗ ಅಮ್ಮಂಗೆ ಗೊತ್ತಾಗುತ್ತೆ ಏನೇ ಸಣ್ಣ ಆಗ್ತೀಯಾ. ಈಗ ವಿಡಿಯೋ ನೋಡಿದ್ಮೇಲೆ ಪಕ್ಕ ಗೊತ್ತಾಗತ್ತೆ. ಇಲ್ಲಿ ನೀರಿಗೆ ಕಾಲು ಇಟ್ಕೊ ಕೂತ್ರೆ ಸ್ವರ್ಗ ಎಲ್ಲೂ ಬೇರೆ ಎಲ್ಲೂ ಇಲ್ಲ. ಇಲ್ಲೇ ಇದೆ. कितने तेजस्वी लोग हैं हमारे पास, कितने शानदार विचार रखते हैं. ದುಡ್ಡು ಕೊಟ್ಬಿಟ್ಟು ಫಿಶ್ ಸ್ಪಾ ಮಾಡಿಸ್ಕೋತಾರಲ್ಲ, ಇಲ್ಲಿ ನಮಗೆಲ್ಲ ಫ್ರೀ. ಬಟ್ ಇಲ್ಲಿ ಜನರಿಗೆ ಗೊತ್ತಿಲ್ಲ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಇನ್ ಕೇಸ್ ಇವಾಗ ನಾನು ವಿಡಿಯೋ ನೋಡ್ತಿದ್ರೆ ಇದೆಲ್ಲ ಏನಕ್ಕೆ ತೋರಿಸಿದ್ದಾರೆ ಅಂತ ಅನ್ಕೋಬಹುದು ನಮ್ಮೂರವರು. ಆ ಸಿಟಿಯಲ್ಲಿ ಇದ್ದವರಿಗೆ ಇದು ಸ್ವರ್ಗನೇ ನಿಜವಾಗ್ಲು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಿರೋದು. ಹಳ್ಳಿ ಜನಕ್ಕೆಲ್ಲ ಇದು ಕಾಮನ್ ಆಗಿರುತ್ತೆ ಬಿಡಿ. ನಾವು ಈಗ ನಮಗೂ ಅದೇ ಫೀಲ್ ಆಗಿರುತ್ತೆ. ಆ್ಯಕ್ಚುಲಿ ಈಗ ನಾವು ಹೋಗ್ತಾ ಇದ್ದೀವಲ್ಲ, ಆ ಪ್ಲೇಸ್ ಸ್ವಲ್ಪ ಡೇಂಜರಸ್ ಅಂತ ಅನ್ನಿಸ್ತು. ಬಟ್ ನೇಚರ್ ಮಾತ್ರ ಅಲ್ರಿ ನೋಡಿ, ನಿಮಗೆ ಇಷ್ಟ ಬೆಳ್ಕೊಂಡಿರೋ ಅಂತ ಏನೋ ಒಂಥರ ಈ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಅಲ್ಲ, ಚೆನ್ನಾಗಿ ಅನಿಸುತ್ತೆ. ಬಟ್ ಇಬ್ಬರೇ ಬಂದರೆ ಸ್ವಲ್ಪ ಬೋರ್ ಅಂತ ಅನ್ಸಲ್ಲ. ನಾವು ಕಸಿನ್ಸ್ ಗ್ಯಾಂಗ್ ಎಲ್ಲ ಕಟ್ಕೊಬರ್ಬೇಕು. ಲಾಸ್ಟ್ ಟೈಮ್ ಬಂದಿದ್ವಲ್ಲ, ಅಂದರೆ ಸ್ವಲ್ಪ ಕತ್ಲು ಬೇರೆ ಅನಿಸುತ್ತೆ. ಫುಲ್ ಮರ ಇರೋದಕ್ಕೆ ಸ್ವಲ್ಪ ಭಯ. ಇವಾಗ ಬೆಳಕು ಕಾಣಿಸ್ತಾ ಇದೆ. ಇವಾಗ ನಾವು ತೋರಿಸ್ಬೇಕಾಗಿರೋ ಪ್ಲೇಸ್ ಇದೇನೆ. ನಮ್ಮೂರಲ್ಲಿ ಯಾವ ಮೂಲೆ ಯಾವ ಕಾರ್ನರಿಗೆ ಹೋದ್ರೂ ಹಳ್ಳ ತೋರಿಸ್ಬೋದು. ಆ್ಯಕ್ಚುಲಿ ಇದು ಫೋಟೋ ಶೂಟಿಗೂ ಸಖತ್ತಾಗಿದೆ ಪ್ಲೇಸ್ ಇಲ್ಲಿ. ನಿಂಗೆ ನೆನಪಿದೆಯಾ ಅಣ್ಣ ಇದು ಫೋಟೋ ಶೂಟ್ ಇಲ್ಲೇ ಮಾಡಿದ್ರಲ್ಲ?
ಆ್ಯಕ್ಚುಲಿ ನಾವು ಬೇರೆ ಕಡೆ ಹೋಗಬೇಕು ಅಂತಲೇ ಇಲ್ಲ, ನಮ್ಮೂರಲ್ಲೇ ತುಂಬ ಫೋಟೋಶೂಟಿಗೆ ಸೂಟೇಬಲ್ ಆಗಿರೋ ಪ್ಲೇಸಸ್ ಇದೆ, ಯುಟಿಲೈಸ್ ಮಾಡ್ಕೋಬೇಕಷ್ಟೆ. ಅವಾಗ ಸ್ವಲ್ಪ ಜಾಸ್ತಿ ನೀರಿತ್ತು. ಹಾಂ ಹೌದು ಹೌದು. ನಂಗೆ ತುಂಬ ಭಯ ಆಗ್ತಿದೆ, ಯಾಕೆಂದರೆ ರಶ್ಮಿ ಭಟ್ ಅವರು ಸ್ಕೂಟಿ ಹೊಡಿತಿದ್ದಾರೆ, ತುಂಬ ಭಯ ಆಗ್ತಿದೆ. ಡೋಂಟ್ ಬನ್ನಿ, ರೋಡಲ್ಲಿ ಹೊಡಿ. ಅದು ಖುಷಿ ಆಗ್ತಿದೆ ಸ್ವಲ್ಪ. ಇದಕ್ಕೆ ಕಾಲ್ ಸಂಕ ಅಂತ ಕರೀತಾರೆ. ಅಡಿಕೆ ಮುಂಗಿಯನ್ನು ಉಪಯೋಗಿಸಿ ಈ ಸಂಕವನ್ನು ಮಾಡಲಾಗಿರ್ತದೆ. ಒಂದು ದಿಂಬದಿಂದ ಇನ್ನೊಂದು ದಿಂಬ ಹೋಗಲಿಕ್ಕೆ ಇದರ ಸಹಾಯದ ಮುಖಾಂತರ ಹೋಗ್ತಾರೆ. ನಾನು ಹೊಸ ಆ ಕಡೆ ತೋರಿಸ್ದೆ. ಇದು ನೋಡು, ಮೊಬೈಲಲ್ಲಿ ಬೇರೆ ಕಲರ್ ತೋರಿಸ್ತಿದೆ. ಬನ್ನಿ ಬನ್ನಿ. ಏನು ಗೊತ್ತಾ, ನಮ್ಮೂರಲ್ಲಿ ತುಂಬ ಪ್ಲೇಸಸ್ ಇದ್ದಾವೆ. ಟ್ರೆಕ್ಕಿಂಗ್ ಮಾಡೋ ಪ್ಲೇಸಸ್ ಇದ್ದಾವೆ, ಫೈರ್ ಕ್ಯಾಂಪ್ ಮಾಡ್ಕೊಳ್ಳೋಕ್ಕೂ ಪ್ಲೇಸಸ್ ಇದೆ, ಆಮೇಲೆ ಔಟ್ಸೈಡ್ ಹೋಗಿ ಕುಕಿಂಗ್ ಮಾಡ್ಕೊಳ್ಳೋಕ್ಕೂ ಪ್ಲೇಸಸ್ ಇದೆ. ಬಟ್ ಒಬ್ಬರು ಇಬ್ಬರು ಇದ್ದರೆ ಚೆನ್ನಾಗಾಗಲ್ಲ. ಕಸಿನ್ಸ್ ಎಲ್ಲ ಇದ್ದಾಗ ಮಾಡ್ಬೋದಿತ್ತು, ಬಟ್ ಯಾರೂ ಇಲ್ಲ ಈ ಟೈಮಿಗೆ. ಸುಮ್ಮನೆ ರ್ಯಾಂಡಮಾಗಿ ವಿಡಿಯೋ ಮಾಡ್ಕೊತಾ ಹೋಗಿದ್ದೀನಿ. ಏನಂದರೆ ರ್ಯಾಂಡಮಾಗಿ ಮಾಡ್ತಾ ಹೋದಾಗ ಯಾವ ಕಾರ್ನರಿಗೆ ಹೋದ್ರೂ ನಮ್ಗೆ ಸಿಗೋದು ಹಳ್ಳನೇ, ಆಯಿತಾ. ನಮ್ಮೂರಲ್ಲಿ ಹಳ್ಳಗಳ ಹಳ್ಳಿ ನಮ್ಮೂರು. ಅದಕ್ಕೆ ನನ್ನ ವಿಡಿಯೋದಲ್ಲಿ ಎಲ್ಲದೂ ಹಳ್ಳನೇ ಆಗಿದೆ. ಏನು ಮಾಡೋಣ, ಇಷ್ಟೇ ಅಲ್ಲ ನಮ್ಮೂರು, ಇನ್ನೂ ಇದೆ, ಆದರೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೆ. ಸದ್ಯದ ಮಟ್ಟಿಗೆ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕವರ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೇಚರ್ ನೇಚರ್ ನೇಚರ್.